ಆವಾಗ 1,500 ರೂಪಾಯಿ. ಫಸ್ಟು 1,000 ರೂಪಾಯಿ ಇತ್ತು, ಆಮೇಲೆ 1,500. ಅಮ್ಮ ಇವಾಗ ಈ ಕೆಲಸ ಮಾಡ್ತಾ ಇರ್ತೀರಾ, ಹಾಂ ಹುಷಾರ್ ತಪ್ತೀರಾ, ಹಾಂ ಅವಾಗ ಏನಾದ್ರು ಹುಷಾರ್ ತಪ್ಪಿದ್ರೆ ಏನು ಮಾಡ್ತೀರಾ? ಅವಾಗ ನಿಮ್ಮ ಇವ್ರು ಮೇಸ್ತ್ರಿ ಆಗಲಿ ಇವರಾಗಲಿ ಬಂದು ನಿಮ್ಗೆ ನೋಡ್ತಾರಾ? ಹಾಂ ನೋಡ್ತಾರೆ, ನೋಡ್ತಾರಾ? ಬರ್ತಾರೆ. ಏನಾದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ, ಆಸ್ಪತ್ರೆಯಲ್ಲಿ ತೋರಿಸ್ತಾರೆ. ಅಮ್ಮ ಈಗ ಕಸ ತಗೊಂಡು ಹೋಗ್ತಿರಲ್ವಾ, ಹಾಂ ಸಾರ್ವಜನಿಕರು ಹಾಂ ಸಹಕರಿಸ್ತಾರ ನಿಮಗೆ? ಹಾಂ ಸಾಕು. ಕಸಗಳ ವಿಂಗಡಣೆ ಮಾಡ್ತಾರೆ, ಹಸಿ ಕಸ ಬೇರೆ ಒಣಗಿರೋ ಕಸ ಬೇರೆ ಅಂತೆಲ್ಲ ವಿಂಗಡಣೆ ಮಾಡ್ತಾರೆ. ನಮಗಿಲ್ಲಿ ಮನೆ ಇದಿಲ್ವಲ್ಲ, ಮೇನ್ ರೋಡ್ ಅಲ್ವಾ ಇದು. ಮೇನ್ ರೋಡು ಹಾಂ ಥರದ್ದೇನಿಲ್ಲ. ಆ ಥರದ್ದೇನು. ನೀವು ಈ ಕೆಲಸ ಮಾಡ್ತಾ ಇದ್ದೀರಲ್ವಾ, ಹಾಂ ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಲ್ವಾ, ಹಾಂ ನಿಮ್ಗೆ ಯಾವ ಥರ ಹೆಮ್ಮೆ ಅನ್ಸುತ್ತಾ? ಖುಷಿ ಇದೆಯಾ ನಿಮ್ಮ ಕೆಲಸದಲ್ಲಿ ನಿಮಗೆ? ನಮಗಿದೇ ಖುಷಿ, ಇದೇ ಖುಷಿ. ಈ ಕೆಲಸನೇ ಕೆಲಸ ಮಾಡಬೇಕಾಗಿದ್ದು ಈ ಕೆಲಸ ಮಾಡಬೇಕಾಯಿತು ಅಂತ ಅನ್ಸಲ್ವಾ? ಇಲ್ಲ ಹಾಂ? ಇಲ್ಲ. ಈ ಕೆಲಸ ಖುಷಿ ಇದೆಯಾ? ಹಾಂ ನಮ್ಗೆ ಆವಾಗಿಂದ ಇದೆ. ಅಮ್ಮ ಇದು ನಿಮ್ಮ ಮೊದಲಿಂದ ಅಪ್ಪ ಅಮ್ಮ ಏನಾದ್ರು ಈ ಕೆಲಸ ಮಾಡ್ಕೊಂಡು ಬಂದಿದ್ದಾರಾ? ಹಾಂ ಮಾಡಿದ್ದೆ. ನಮ್ಮಮ್ಮ ಮಾಡಿದ್ದಾರೆ, ನಮ್ಮಪ್ಪ ಮೇಸ್ತ್ರಿ ಕೆಲಸ ಮಾಡ್ತಾರೆ. ಅಮ್ಮ ಮಾಡಿದ್ದು ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಈಗ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದೀರಮ್ಮ? ನಮ್ಮ ಮಕ್ಕಳು ಇದು ಹೋಗೋ ಆಗೋಯ್ತು, SLC ಓದವ್ರೆ. ನನ್ನ ದೊಡ್ಡ ಮಗಳಿಗೆ ಅವರು ಓದಿಸ್ತಾ ಅಷ್ಟೇ, SLC ಅಷ್ಟೇ. ಇನ್ನೂ ಕೆಲಸ ಹುಡುಕ್ತಾವ್ರು. ಅಕಸ್ಮಾತ್ ಈ ಥರ ಕೆಲಸಕ್ಕೆ ಇಲ್ಲಿಗೆ ಬನ್ನಿ ಸೇರ್ಕೊಳ್ಳಿ ಅಂತ ಏನಾದರೂ ಹೇಳಿದ್ದೀರಾ ನೀವು? ಇಲ್ಲ ಇಲ್ಲ. ಯಾಕಂದ್ರೆ ನಿಮಗೂ ಏನು ಸಂಬಳ ಕಮ್ಮಿ ಇಲ್ಲ, ಹಾಂ ಇದು ದೊಡ್ಡ ಮಟ್ಟದಲ್ಲೇ ಇದೆ. ಹಾಂ ಎಷ್ಟಿದೆ ಸಂಬಳ? ಅವ್ರು ಮಾಡಲ್ಲ, 40,000 ಇವಾಗ. 40,000 ಕೊಡ್ತೀನಿ ಅಂದ್ರೂ ಬರಲ್ಲ ಅಂತಾರ ನಿಮ್ಮ ಮಕ್ಕಳು? ಬರಲ್ಲ ಅಂತಾರೆ. ನೀವು ಮಾಡಿಬಿಟ್ಟು ನಾನು ಮಾಡಬೇಕು ಅಂತಾರೆ. ನೀನು ಮಾಡಿದ ಕೆಲಸ ನಾವ್ಯಾಕೆ ಮಾಡಬೇಕು? ನಾವ್ಯಾಕೆ ಮಾಡಬೇಕು ಅಂತಾರೆ. ನೀವು ಹೇಳ್ಬೇಕಾಗಿತ್ತು ಅಮ್ಮ, ಇದು ನೆಮ್ಮದಿ ಕೆಲಸ ಅಂತ ಕೇಳ್ತಾ ಇದ್ದೀರಲ್ಲ ನೀವು. ನಾವು ಕಸ ಗುಡ್ಸೋಕೆ ಬರಲ್ಲ ಅಂತಾರೆ. ಅಲ್ಲಮ್ಮ, ಈಗ ನೀವು ಹೇಳಿದಲ್ವಾ ನೆಮ್ಮದಿ ಆಗಿದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದೀರಲ್ಲ, ನಮಗೆ ರೂಢಿ ಆಗೋಗ್ತಾನೆ ಮೇಡಮ್, ಇನ್ನೇನು ಮಾಡೋದು. ಇದೆಲ್ಲ ಖುಷಿ ಇದೆ. ಹ್ಞೂ ಯಾವ ಆಫೀಸರ್ಗೂ ಬರಲ್ಲ ಈ ಸಂಬಳ? ಯಾಕೆ ಇಲ್ಲ, ಆವಾಗಿಂದ ರೂಢಿ ಆಗಿಬಿಟ್ಟೈತೆ. ಇನ್ನು ಇವಾಗ ಬೇರೆ ಹೋಗ್ಬೇಕಂದ್ರೆ ಬೇಜಾರಲ್ವ. ಈಗ ಬೇರೆ ಕೆಲ್ಸಕ್ಕೆ ಹೋದ್ರೆ ಇಷ್ಟು ಸಂಬಳ ಸಿಗುತ್ತಪ್ಪ? ಹಾಂ ಗೊತ್ತಿಲ್ಲ ಮೇಡಮ್. ಅಲ್ವಾ? ಈಗ ಬೇರೆ ಕೆಲ್ಸಕ್ಕೆ ಹೋದ್ರೆ ಇಷ್ಟು ಸಂಬಳ ಸಿಗುತ್ತಾ ನಿಮಗೆ? ಹಾಂ ಸಿಕ್ಕಲ್ಲ. ಇದಾದ್ರೆ ಬರೀ ಕಸ ಒಂದೇ ಗುಡಿಸ್ಬೇಕು ಅನ್ಸುತ್ತೆ. ಹಾಂ ಅಲ್ಲೆಲ್ಲ ಬೇರೆ ಬೇರೆ ಥರ ಕೆಲಸ ಮಾಡ್ಕೊಂತೀರಾ ಅನ್ಸುತ್ತೆ? ಮಾಡ್ಕೊತೀವಿ. ಇಲ್ಲೇನಿದ್ದಿಲ್ಲ ಅಮ್ಮ. ಈಗ ಈಗ ಮಕ್ಕಳು, ನೀವು ಹೆಣ್ಮಗು ಅಲ್ವಾ? ಈಗ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ನಾರ್ಮಲ್ ಆಗಿ ಈಗ ಬಗ್ಗಿ ಕೆಲಸ ಮಾಡೋದೇ ಹಿಂಸೆ. ಈಗ ಮನೇಲಿ ಇರೋರೇ ಒಂದು ಕಸ ಗುಡ್ಸ್ಕೊಳಕ್ಕೆ ಹಿಂಸೆ ಪಡ್ಕೋತೀವಿ. ಹೌದು. ನೀವು ಇಷ್ಟು ಅಲ್ಲಿಂದ ಹಿಡಿದು ಇಲ್ಲಿ ಗಂಟೆ ಕೆಲಸ ಮಾಡಬೇಕು ಅಂತಂದ್ರೆ ಎಷ್ಟು ಕಿಲೋಮೀಟ್ರ್ ಕೆಲಸ ಮಾಡ್ತೀರಾ? ಅದು ಆಯುರ್ವೇದ ಇಲ್ವಾ ಅಲ್ಲಿವರೆಗೂ? ಇಲ್ಲಿ ಎಷ್ಟು 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್? ಅದು ಗೊತ್ತಿಲ್ವೇನು? ಅದು ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ನೀವು ಒಬ್ಬರೇ ಗುಡಿಸಿ ಅಂತಾರೆ? ಒಬ್ಬರೇ. ಇನ್ನು ಯಾರು ನಿಮ್ಮ ಜೊತೆ ಕೊಟ್ಟಿಲ್ಲ? ಕೊಟ್ಟಿಲ್ಲ. ಈಗ ನಿಮಗೆ ಬೆನ್ನು ಬಂತು, ಯಾಕಂದ್ರೆ ಬಗ್ಗೆ ಕೆಲಸ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಈಗ ಬೆನ್ನು ಬಂತು ಅಥವಾ ಬೆನ್ನು ಅಕಸ್ಮಾತ್ ಏನೋ ಮಳೆ ಬಂದಾಗ ಬಿದ್ದುಬಿಟ್ರಿ, ದಾರಿ ಬಿದ್ದುಬಿಟ್ರಿ, ಆವಾಗ ಯಾವಾಗಾರ ಬಿದ್ದಿನ ಸೆಕೆಂಡ್ಗೆ ಬಂದು ಯಾರಾದರೂ ನಿಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ? ಅದೇ ಮೇಸ್ರಿಗೆ ಫೋನ್ ಮಾಡಿದ್ರೆ ಅವರೇ ಬರ್ತಾರೆ. ಆ ಥರ ಅನುಭವ ಆಗಿದೆಯಾ? ಹಾಂ ಇದೆ. ಅಲ್ಲಿ ಇದು ಗಾಡಿ ಗುದ್ಕೊಂಡು ಹೋಗಿತ್ತು, ನಮ್ಮ ಮೇಸ್ರಿನ ಹೋಗಿ ಕರ್ಕೊಂಡೋಗಿ ತೋರಿಸಿದ್ರು. ಈಗ ಬೆಂಗಳೂರು ಜನ ನಿಮ್ಗೆ ಯಾವ ಥರ ಸಹಕರಿಸ್ಬೇಕು ಅಂತೀರಮ್ಮ ಕೆಲ್ಸಕ್ಕಾ? ಈಗ ದಾರಿಗೆ ಬೀಡ ಹಾಕ್ಕೊಂಡು ಹೋಗ್ತಾರೆ, ತಿಂದು ಎಲ್ಲ ಅಲ್ಲೆಲ್ಲ ಬಿಸಾಕ್ತಾರೆ. ನಮಗೂ ಬೇಜಾರಾಗ್ತದೆ, ಇನ್ನೇನು ಮಾಡೋದು. ಇದು ಕೆಲಸ ಬಿಟ್ಟರೆ ನಿಲ್ವಲ್ಲ, ನಮಗೂ ಬೇಜಾರಾಗ್ತದೆ. ಇದು ಬೀಡ ಹಾಕ್ಕೊಳೋದು ಎಲ್ಲ ಎತ್ತಾಕೋದು ಇದು ಬೇಜಾರನೇ. ಬಿಸಾಡ್ತಾರೆ, ಎಲ್ಲ ಎತ್ತಾಕಬೇಕು. ಯಾವ ಥರ ಸಹಕರಿಸ್ಬೇಕು ಆ ವಿಚಾರದಲ್ಲಿ ನಿಮಗೆ? ನಮ್ಗೆ ಅದೇನು ಗಲೀಜಿಲ್ಲ ಅಂದರೆ ಪರವಾಗಿಲ್ಲ, ಏನು ಮಾಡೋದು, ಮಾಡಲೇಬೇಕಲ್ವ. ಇಲ್ಲ ಇರುತ್ತಾ ನೀವು ಕಸ ಕೊಡ್ಬೇಕಾದ್ರೆ ಬಾಟ್ಲುಗಳು ಬೀಡ? ಹಾಂ ಇರುತ್ತೆ, ಜಾಸ್ತಿ ಇರುತ್ತೆ. ಜಾಸ್ತಿ ಉಗ್ದಿರ್ತಾರೆ. ನಿಮ್ಮ ಕಷ್ಟನ ಅವ್ರು ಎಲ್ಲಿರ್ತಾರೆ ಅವ್ರಿಗೆ ಹೇಳ್ತೀವಿ, ಅವ್ರು ನಾವು ಎದುರಿಗೆ ಹೇಳಿದ್ರೆ ಹೇಳ್ಬೋದಮ್ಮ, ನಾವು ಈ ಕಡೆ ಹೋದ್ಮೇಲೆ ಎಲ್ಲ ಹಾಕ್ತಾರೆ, ನಾವೇನು ಮಾಡೋಕ್ಕಾಗ್ತದೆ. ಈಗ ಸರ್ಕಾರದಿಂದ ಯಾವ ಥರ ರೂಲ್ಸ್ ತರಬೇಕು? ಈ ಥರ ಎಲ್ಲ ಕಸ ಎಲ್ಲ ರೋಡ್ಗೆ ಹಾಕೋದು, ಉಗಿಯೋದು, ಮತ್ತೆ ಈಗ ಇದೆಲ್ಲ ಮಾಡಬಾರ್ದು ಅಂತ ನಾವು ತಿಳ್ಕೊಂತೀವಿ. ಇವಾಗ ಕೆಲವೊಂದು ಕಡೆ ಗಂಡು ಮಕ್ಳು ಏನು ಮಾಡ್ತಾರೆ ಅಂದರೆ ಎಲ್ಲ ಅಲ್ಲೇ ಮೂತ್ರ ವಿಸರ್ಜನೆ ಹೌದೌದು. ಹಿಂಸೆ ಆಗ್ಬಿಡುತ್ತೆ ನಮ್ಗಳಿಗೆ. ನಮಗೆ ಹಿಂಸೆನೇ ಇದೆ, ಈ ರೋಡದು ಉದ್ದಕ್ಕೂ ಅದೇ ಬೇಜಾರಾಗ್ತದೆ ಗುಡ್ಸೋಕ್ಕೆ. ಇದು ರೈಲ್ವೆ ಸ್ಟೇಷನ್ ಅಂತೂ ಇಲ್ಲ ಅಷ್ಟೇ ಮೇಡಮ್, ಅದೇ ಮುಂದೆ ಆಯುರ್ವೇದ ಆಸ್ಪತ್ರೆ ಹತ್ರ
ಮೂತ್ರ ಮಾಡ್ತಾರೆ, ಅಲ್ಲೇ ಉಗಿತಾರೆ ಚೇಟುಗಳು ಅವರು. ಬಾಟ್ಲಲ್ಲಿ ಉಗಿಯೋದು, ಉಚ್ಚೆ ಮಾಡೋದು ಎಲ್ಲ ಬಾಟ್ಲೆ ಹಾಕಿರ್ತಾರೆ. ಎಲ್ಲ ನಾನು ಎತ್ತಬೇಕು. ಬೇಗ ಎಷ್ಟು ಹೇಳ್ದ್ರೂ ಕೇಳಲ್ಲ ಅವರು. ಅಯ್ಯೋ ಹೋಗಮ್ಮ ಅಂತಾರೆ ಸರ್ಕಾರ ಬಸ್ನವರು. ಕ್ರಮ ತಗೋಬೇಕು ಅಂತೀರಾ? ಅದೇ ಇದು ಗಲೀಜು ಮಾಡದೇ ಇದ್ರೆ ಪರವಾಗಿಲ್ಲ ಮೇಡಮ್. ನೀವೇನಾದ್ರೂ ಹೇಳಿದ್ದೀರಾ ನಿಮ್ಮ ಹೆಸರಿಗೆ ಈ ಥರದ್ದೆಲ್ಲ ಕಮ್ಮಿ ಮಾಡಿಸಿ ಸರ್ ಆಗ್ತಲ್ಲ ಸರ್ಕಾರ? ಎಲ್ಲ ಹೇಳಿದ್ದೀವಿ. ಬಸ್ ಎಲ್ಲ ಎತ್ತಿಬಿಟ್ಟಿದ್ರು, ತಿರ್ಗಾ ಬರ್ತಾವ್ರು ಅವರು. ಏನು ಮಾಡಿದ್ರಲ್ಲಿ? ಅದೇ ಉಚ್ಚೆ ಮಾಡೋದು, ಅದೇ ಎಂಜಲು ಉಗಿಯೋದು, ಪಾನ್ ಪರಾಕ್ ಹಾಕ್ಕೊಂಡು ಆ ಬಾಟ್ಲಿಗೆ ಉಗಿತಾರೆ, ಅಲ್ಲೇ ಎಸಿತಾರೆ. ಹಂಗೆ ಎಷ್ಟು ಬೈದ್ರೇನು ಹಂಗೆ ಮಾಡ್ತಾರೆ ಮೇಡಮ್. ಆಮೇಲೆ ಇವಾಗ ನೀವು ಕೆಲಸ ಮಾಡ್ತಾ ಇದ್ದೀರಾ, ಬನ್ರಿ ಇಲ್ಲಿ ತಗೊಳ್ರಿ ಇಲ್ಲಿ ಅಂತ ಏನಾದ್ರು ಒಂಥರ ನಾವೇ ಬೈತೀವಿ, ಪರ್ಕೆ ತಗೊಂಡು ಹೋಗ್ತೀವಿ. ಏನು ಅನ್ನೋಗಂತ ನಾವೇ ಬೈತೀವಿ, ಬಿಡಲ್ಲ. ಅಲ್ಲ ಅವ್ರೇನಾದ್ರು ನಿಮ್ಮನ್ನ ಹೇಗಿ ಅಂದ್ರೆ ಹಾಂ, ಪರ್ಕೆಲ್ಲ ಹಾಕ್ತೀವಿ. ನಿಮಗೆ ಕೆಲಸ ಸೇರ್ಕೋಬೇಕಾದ್ರೆ ಅವಾಗ ಸೇರ್ಕೊಂಡಿರಲ್ಲ, ಹಾಂ, ಅವಾಗ ನಿಮ್ಗೆ ಯಾವ ಥರನೂ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ಕೊಟ್ಟಿರ್ಲಿಲ್ಲ. ಇಲ್ಲ. ಇವಾಗ ಹೊಸ ಜನ ಬರ್ತಾರೆ. ಈಗ ಟೀನೇಜರ್ ಅಂದ್ರೆ ಈಗ ನಾರ್ಮಲ್ ಆಗಿ ಇದಕ್ಕೆ ಏಜ್ ಲಿಮಿಟು ಹಿಂಗೆ ಇಷ್ಟು ವರ್ಷಕ್ಕೆ ಸೇರ್ಕೋಬೇಕು ಅನ್ನೋದು ಏನಾದ್ರು ಇದೆಯಾ? ಇಲ್ಲ. ಇಲ್ಲ. ಮತ್ತೆ ನಿಮ್ಗೆಲ್ಲ ಮೀಟಿಂಗ್ ಮಾಡ್ತಾರಾ? ಹಾಂ, ಅವಾಗ ಒಂದು 2 ತಿಂಗಳಿಗೆ 3 ತಿಂಗಳು ಮೀಟಿಂಗಲ್ಲಿ ಏನೇನು ಹೇಳ್ಕೊಡ್ತಾರೆ ನಿಮಗೆ? ಹೇಳ್ತಾರೆ, ಅದೆಲ್ಲ ಎಲ್ಲ ಮಾಡೋಕ್ಕಾಗ್ತದೆ. ಅದೇ ಏನೇನು ಹೇಳ್ಕೊಡ್ತಾರಪ್ಪ? ಹೇಗಿರಬೇಕು? ಅದೇ ಕ್ಲೀನಾಗಿರಬೇಕು, ನೀವು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಸಾರ್ವಜನಿಕರಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ತಾರಾ? ಪರ್ಕೆ ಹೊಡೀರಿ ಅಂತ ಹೇಳ್ತಾರಾ? ಅದೆಲ್ಲ ಏನೂ ಇಲ್ಲ. ನಿಮಗೆ ಕೋಪ ಬಂದ್ಬಿಡುತ್ತೆ? ನಮ್ಮ ಕೋಪ ಅಂದರೆ ನಾ ಕೋಪನೇ, ಹೇಗೆ ಅನ್ನಬಾರ್ದು. ಯಾರನ್ನ ಆಗಲಿ ಯಾಕೆ ಹಂಗಂತೀಯ ಅಂತ ನಾವು ಬೈತೀವಿ ಅಷ್ಟೇ. ನೀವೆಲ್ಲ ಏನು ಗೊತ್ತಾ, ಹಾಂ, ದೇವ್ರು ಕೊಟ್ಟಿರೋ ವರದಾನಗಳು ಇವೆಲ್ಲ. ಹೌದು, ಹೌದು, ಪ್ರಕೃತಿ ಸುಪುತ್ರನು. ಹೌದು. ನಿಮ್ಮ ಪಾದ ತೊಳೆದು ನೀರು ಕುಡಿದ್ರು ನಮಗೆ ಅದಕ್ಕೆಲ್ಲ ಮೋದಿಜಿ ಎಲ್ಲ ಪಾದ ತೊಳೆದು ನಮಸ್ಕಾರ ಮಾಡೋದು, ಇಷ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಇದ್ದೀವಿ. ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ? ನಮ್ಮ ಖುಷಿನೇ ಯಾವಾಗಿಂದ ಎಷ್ಟು 26, 25 ವರ್ಷದಿಂದ ಮಾಡ್ತಾಯಿದ್ದೆ. ನಿಮಗೂ ಇಷ್ಟು ವರ್ಷನೇ ಕೆಲಸ ಅಂತ ಏನಾದರೂ ಇದೆಯಾ? ಹಾಂ, ಇದೆ 60 ವರ್ಷನೇ. ಇನ್ನೇನು ನನಗೆ 12 ವರ್ಷ ಆಯ್ತು ಅಷ್ಟೇ. 12 ವರ್ಷ. ಆಮೇಲೆ ಆರಾಮಾಗಿ ಮನೇಲಿ ಕುತ್ಕೋಬೋದು. ಮನೆ ಕುತ್ಕೊಂಡ್ರೆ ಏನು ಬರ್ತದೆ ಮೇಡಮ್? ಅಥವಾ ನೀವು ಸಂಬಳ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ನಾನು ಪರ್ಕೆ ಹಿಡಿಯೋದು ಬಿಟ್ಬಿಡ್ತೀನಿ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದೀರಾ? ಸಂಬಳ ಹೋಗುತ್ತೆ, ಬಾಡಿಗೆ ಕಟ್ಟಬೇಕು, ಇನ್ನು ಮಕ್ಕಳು ಸಾಕಬೇಕು. ಅದೇ ನೋಡ್ಬೇಕು, ಮಾಡ್ತಾರಂತೆ. ಪೆನ್ಷನ್ ಇದೆಯಲ್ಲ ನಿಮ್ಗೆ, ಹಳಬ್ರಲ್ವಾ ನೀವು? ಹಳಬ್ರು. ಅದೇ ನಿಮಗೆ ಪೆನ್ಷನ್ ಇರುತ್ತೆ. ಹಾಂ, ಅದೇ ಇರುತ್ತಂತೆ ಹೇಳ್ತಾರೆ. ಪೆನ್ಷನ್ ಹಾಂ, ಇರುತ್ತಂತೆ. 8,000 ಕೊಡ್ತೀನಿ ಅಂತವ್ರೆ. ನೋಡ್ಬೇಕು, ಆ ದೇವರೇ ತೆಗೆದು. ಅಪ್ಪ ಈಗ ನೀವು ಕೆಲ್ಸಕ್ಕೆ ಬರ್ತೀರಾ ಅನ್ಕೊಳ್ಳಿ, ಅವಾಗ ಬರ್ಬೇಕಾದ್ರೆ ನೀವು ಏನೇನು ತಗೊಂಡು ಹೋಗ್ಬೇಕು ಅಂತ ನಿಮ್ಮ ಮೇಸ್ತ್ರಿ ಹೇಳ್ತಾರೆ. ಎಲ್ಲಿಗೆ ಈಗ ಕೆಲಸ ಮಾಡೋದಕ್ಕೆ ಏನೇನು ತಗೊಂಡು ಹೋಗ್ಬೇಕು? ಹಿಂಗೆ ಅದೇ ಪರ್ಕೆನು, ಅದೊಂದು ಚೀಲ ಕೊಡ್ತಾರೆ, ಒಂದು ತಗಡು ಎಲ್ಲ ಕೊಡ್ತಾರೆ. ಗ್ಲೌಸ್ ಎಲ್ಲ ಕೊಟ್ಟಿದ್ದಾರೆ? ಹಾಂ, ಕೊಟ್ಟಿದ್ದಾರೆ. ಯಾಕೆ ಹಾಕೊಂಡಿಲ್ಲ? ಅದು ಅಲ್ಲಿ ಬಿಟ್ಬಿಟ್ಟಿದ್ದೀನಿ, ಮರ್ತು ಹಿಂಗೆ ಬಂದುಬಿಟ್ಟಿದ್ದು. ಹಾಂ, ಹಾಕ್ಕೊಂತೀನಿ. ಕೊಟ್ಟವ್ರೆ, ಮಾಸ್ಕ್ ಕೊಟ್ಟವ್ರೆ, ಕೈಗೆ ಬ್ಲೌಸ್ ಕೊಟ್ಟವ್ರೆ. ಹಾಕೋಬೇಕು. ಹಾಂ, ಹಾಕೊಂಡು. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಹೌದೌದು, ಹಾಕೊಂಡು.